ವೆಲ್ಕಮ್ ಬ್ಯಾಕ್. ನಿನ್ನೆ ಅಷ್ಟೇ ದರ್ಶನ್ ನನ್ನ ಭೇಟಿಯಾಗಿರುವಂತ ನಿರ್ದೇಶಕ ತರುಣ್ ಸುಧೀರ್ ನನ್ನ ಮದುವೆಗೆ ಕಾಟೇರ ಬರ್ತಾರೆ ಅಂತ ಹೇಳಿದ್ರು. ಆದ್ರೆ ಮದುವೆಗೆ ಹೋಗಲು ದಾಸನಿಗೆ ಆಗಲ್ಲ. ಹಾಗಾದ್ರೆ ಯಾಕಿರಬಹುದು? ಡೀಟೇಲ್ಸ್ ಇಲ್ಲಿದೆ ನೋಡಿ. ಪರಪ್ಪನ ಅಗ್ರಹಾರದಲ್ಲಿ ಡೆವಿಲ್ ವನವಾಸ. ತರುಣ್ ಮದುವೆಗೆ ಕಾಟೇರ ಹೋಗ್ತಾನಾ? ಅದು ಅವ್ರಿಗೆ ಮುಚ್ಚರೆ ಗೊತ್ತಿದ್ದು ವಿಷಯನೇ. ಸೊ ಅದು ನನ್ನ ಮನಸ್ಸಲ್ಲಿ ತೊಳಲಾಟ ಇತ್ತು. ಅವರು ಯಾವುದೇ ಕಾರಣಕ್ಕೂ ನೀನು ಡೇಟ್ ಚೇಂಜ್ ಮಾಡಬಾರ್ದು, ಏನಿದೆ ನೀನು ಆ ಡೇಟಲ್ಲೇ ಮಾಡ್ಕೋ, ನಾನು ಬರ್ತೀನಿ, ನೀನು ಆರಾಮಾಗಿರು ಅನ್ನೋ ಥರನೇ ಅವ್ರಿಗೆ ಒಂದು ನಂಬಿಕೆ ಇದೆ. ನನ್ನ ಮದುವೆ ವಿಷಯ ಅವರಿಗೆ ಮೊದಲೇ ಗೊತ್ತಿದೆ. ಯಾವುದೇ ಕಾರಣಕ್ಕೂ ಡೇಟ್ ಚೇಂಜ್ ಮಾಡಬೇಡ ಅಂತ ದರ್ಶನ್ ಸರ್ ಹೇಳಿದ್ದಾರೆ ಅಂತ ನಿನ್ನೆ ನಿರ್ದೇಶಕ ತರುಣ್ ಸುಧೀರ್ ಹೇಳಿದ್ರು. ಪರಪ್ಪನ ಅಗ್ರಹಾರದಲ್ಲಿ ಕಾಟೇರನನ್ನ ಭೇಟಿಯಾಗಿದ್ದ ತರುಣ್ ಸುಧೀರ್ ಮದುವೆಗೆ ಆಹ್ವಾನಿಸಿದ್ರು. ತರುಣ್ ಮದುವೆಗೆ ದಾಸ ಹೋಗಲು ಆಗಲ್ಲ. ನಿನ್ನೆ ತಮ್ಮ ಮದುವೆ ವೇಳೆಗೆ ದರ್ಶನ್ ಬರ್ತಾರೆ ಎಂದು ತರುಣ್ ಸುಧೀರ್ ಹೇಳಿದ್ರು. ಆದ್ರೆ ಮದುವೆಗೆ ದರ್ಶನ್ ಹೋಗಕ್ಕೆ ಆಗಲ್ಲ. ಯಾಕಂದ್ರೆ ಆಗಸ್ಟ್ನಲ್ಲಿ ನಡೆಯಲಿರುವ ಮ್ಯಾರೇಜ್ಗೆ ಇಷ್ಟು ಬೇಗ ಅನುಮತಿ ಸಿಗಲ್ಲ ಎನ್ನಲಾಗ್ತಿದೆ. ಅದಕ್ಕೆ ಸರ್ ಅದು ನನಗೆ ಗೊತ್ತಿಲ್ಲ, ಅದನ್ನ ಐಡಿಯಾ ಅಷ್ಟು ಅದಕ್ಕೆ ಮುಂಚೆನೇ ಬರ್ತಾರೆ ಅನ್ನೋ ನಂಬಿಕೆ ಇದೆ ಸರ್. ನಾನು ಆ ಡೇಟ್ ಮುಂಚೆ ಬರ್ತಾರೆ. ಇನ್ನು ಜೈಲು ಬಂದಿಗಳ ಕಾಯ್ದೆ 1900 ಹಾಗೂ ಜೈಲ್ ಮ್ಯಾನುವಲ್ ಪ್ರಕಾರ ಮದುವೆಗೆ ಹೋಗೋಕೆ ಅನುಮತಿ ಸಿಗುತ್ತೆ. ಆದ್ರೆ ಅವರು ತೀರಾ ಹತ್ತಿರದ ಸಂಬಂಧಿ ಆಗಿರಬೇಕು. ತರುಣ್ ಸುಧೀರ್ ದರ್ಶನ್ ಸಂಬಂಧಿ ಅಲ್ಲ, ಹೀಗಾಗಿ ಮದುವೆಗೆ ಅನುಮತಿ ಸಿಗಲ್ಲ. ಆರೋಪಿ ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರಬೇಕು. ಆದ್ರೆ ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವುದು ಸೆಪ್ಟೆಂಬರ್ನಲ್ಲಿ. ಹೀಗಾಗಿ ಆಗಸ್ಟ್ನಲ್ಲಿ ತರುಣ್ ಸುಧೀರ್ ಮದುವೆ ಆದ್ರೆ ಯಾವುದೇ ಕಾರಣಕ್ಕೂ ದರ್ಶನ್ಗೆ ಹೋಗಲು ಆಗಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ನಿನ್ನೆ ಅಷ್ಟೇ ದರ್ಶನ್ ನನ್ನ ಭೇಟಿಯಾಗಿರುವಂತ ನಿರ್ದೇಶಕ ತರುಣ್ ಸುಧೀರ್ ನನ್ನ ಮದುವೆಗೆ ಕಾಟೇರ ಬರ್ತಾರೆ ಅಂತ ಹೇಳಿದ್ರು. ಆದ್ರೆ ಮದುವೆಗೆ ಹೋಗಲು ದಾಸನಿಗೆ ಆಗಲ್ಲ. ಹಾಗಾದ್ರೆ ಯಾಕಿರಬಹುದು? ಡೀಟೇಲ್ಸ್ ಇಲ್ಲಿದೆ ನೋಡಿ. ಪರಪ್ಪನ ಅಗ್ರಹಾರದಲ್ಲಿ ಡೆವಿಲ್ ವನವಾಸ. ತರುಣ್ ಮದುವೆಗೆ ಕಾಟೇರ ಹೋಗ್ತಾನಾ? ಅದು ಅವ್ರಿಗೆ ಮುಚ್ಚರೆ ಗೊತ್ತಿದ್ದು ವಿಷಯನೇ. ಸೊ ಅದು ನನ್ನ ಮನಸ್ಸಲ್ಲಿ ತೊಳಲಾಟ ಇತ್ತು. ಅವರು ಯಾವುದೇ ಕಾರಣಕ್ಕೂ ನೀನು ಡೇಟ್ ಚೇಂಜ್ ಮಾಡಬಾರ್ದು, ಏನಿದೆ ನೀನು ಆ ಡೇಟಲ್ಲೇ ಮಾಡ್ಕೋ, ನಾನು ಬರ್ತೀನಿ, ನೀನು ಆರಾಮಾಗಿರು ಅನ್ನೋ ಥರನೇ ಅವ್ರಿಗೆ ಒಂದು ನಂಬಿಕೆ ಇದೆ. ನನ್ನ ಮದುವೆ ವಿಷಯ ಅವರಿಗೆ ಮೊದಲೇ ಗೊತ್ತಿದೆ. ಯಾವುದೇ ಕಾರಣಕ್ಕೂ ಡೇಟ್ ಚೇಂಜ್ ಮಾಡಬೇಡ ಅಂತ ದರ್ಶನ್ ಸರ್ ಹೇಳಿದ್ದಾರೆ ಅಂತ ನಿನ್ನೆ ನಿರ್ದೇಶಕ ತರುಣ್ ಸುಧೀರ್ ಹೇಳಿದ್ರು. ಪರಪ್ಪನ ಅಗ್ರಹಾರದಲ್ಲಿ ಕಾಟೇರನನ್ನ ಭೇಟಿಯಾಗಿದ್ದ ತರುಣ್ ಸುಧೀರ್ ಮದುವೆಗೆ ಆಹ್ವಾನಿಸಿದ್ರು. ತರುಣ್ ಮದುವೆಗೆ ದಾಸ ಹೋಗಲು ಆಗಲ್ಲ. ನಿನ್ನೆ ತಮ್ಮ ಮದುವೆ ವೇಳೆಗೆ ದರ್ಶನ್ ಬರ್ತಾರೆ ಎಂದು ತರುಣ್ ಸುಧೀರ್ ಹೇಳಿದ್ರು. ಆದ್ರೆ ಮದುವೆಗೆ ದರ್ಶನ್ ಹೋಗಕ್ಕೆ ಆಗಲ್ಲ. ಯಾಕಂದ್ರೆ ಆಗಸ್ಟ್ನಲ್ಲಿ ನಡೆಯಲಿರುವ ಮ್ಯಾರೇಜ್ಗೆ ಇಷ್ಟು ಬೇಗ ಅನುಮತಿ ಸಿಗಲ್ಲ ಎನ್ನಲಾಗ್ತಿದೆ. ಅದಕ್ಕೆ ಸರ್ ಅದು ನನಗೆ ಗೊತ್ತಿಲ್ಲ, ಅದನ್ನ ಐಡಿಯಾ ಅಷ್ಟು ಅದಕ್ಕೆ ಮುಂಚೆನೇ ಬರ್ತಾರೆ ಅನ್ನೋ ನಂಬಿಕೆ ಇದೆ ಸರ್. ನಾನು ಆ ಡೇಟ್ ಮುಂಚೆ ಬರ್ತಾರೆ. ಇನ್ನು ಜೈಲು ಬಂದಿಗಳ ಕಾಯ್ದೆ 1900 ಹಾಗೂ ಜೈಲ್ ಮ್ಯಾನುವಲ್ ಪ್ರಕಾರ ಮದುವೆಗೆ ಹೋಗೋಕೆ ಅನುಮತಿ ಸಿಗುತ್ತೆ. ಆದ್ರೆ ಅವರು ತೀರಾ ಹತ್ತಿರದ ಸಂಬಂಧಿ ಆಗಿರಬೇಕು. ತರುಣ್ ಸುಧೀರ್ ದರ್ಶನ್ ಸಂಬಂಧಿ ಅಲ್ಲ, ಹೀಗಾಗಿ ಮದುವೆಗೆ ಅನುಮತಿ ಸಿಗಲ್ಲ. ಆರೋಪಿ ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರಬೇಕು. ಆದ್ರೆ ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವುದು ಸೆಪ್ಟೆಂಬರ್ನಲ್ಲಿ. ಹೀಗಾಗಿ ಆಗಸ್ಟ್ನಲ್ಲಿ ತರುಣ್ ಸುಧೀರ್ ಮದುವೆ ಆದ್ರೆ ಯಾವುದೇ ಕಾರಣಕ್ಕೂ ದರ್ಶನ್ಗೆ ಹೋಗಲು ಆಗಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ನಿನ್ನೆ ಅಷ್ಟೇ ದರ್ಶನ್ ನನ್ನ ಭೇಟಿಯಾಗಿರುವಂತ ನಿರ್ದೇಶಕ ತರುಣ್ ಸುಧೀರ್ ನನ್ನ ಮದುವೆಗೆ ಕಾಟೇರ ಬರ್ತಾರೆ ಅಂತ ಹೇಳಿದ್ರು. ಆದ್ರೆ ಮದುವೆಗೆ ಹೋಗಲು ದಾಸನಿಗೆ ಆಗಲ್ಲ. ಹಾಗಾದ್ರೆ ಯಾಕಿರಬಹುದು? ಡೀಟೇಲ್ಸ್ ಇಲ್ಲಿದೆ ನೋಡಿ. ಪರಪ್ಪನ ಅಗ್ರಹಾರದಲ್ಲಿ ಡೆವಿಲ್ ವನವಾಸ. ತರುಣ್ ಮದುವೆಗೆ ಕಾಟೇರ ಹೋಗ್ತಾನಾ?
ಅದು ಅವ್ರಿಗೆ ಮುಂಚೆನೇ ಗೊತ್ತಿದ್ದ ವಿಷಯನೇ. ಸೊ ಅದು ನನ್ನ ಮನಸ್ಸಲ್ಲಿ ತೊಳಲಾಟ ಇತ್ತು. ಅವರು ಯಾವುದೇ ಕಾರಣಕ್ಕೂ ನೀನು ಡೇಟ್ ಚೇಂಜ್ ಮಾಡಬಾರ್ದು, ಏನಿದೆ ನೀನು ಆ ಡೇಟಲ್ಲೇ ಮಾಡ್ಕೋ, ನಾನು ಬರ್ತೀನಿ, ನೀನು ಆರಾಮಾಗಿರು ಅನ್ನೋ ಥರನೇ ಅವ್ರಿಗೊಂದು ನಂಬಿಕೆ ಇದೆ. ನನ್ನ ಮದುವೆ ವಿಷಯ ಅವರಿಗೆ ಮೊದಲೇ ಗೊತ್ತಿದೆ, ಯಾವುದೇ ಕಾರಣಕ್ಕೂ ಡೇಟ್ ಚೇಂಜ್ ಮಾಡಬೇಡ ಅಂತ ದರ್ಶನ್ ಸರ್ ಹೇಳಿದ್ದಾರೆ ಅಂತ ನಿನ್ನೆ ನಿರ್ದೇಶಕ ತರುಣ್ ಸುಧೀರ್ ಹೇಳಿದ್ರು. ಪರಪ್ಪನ ಅಗ್ರಹಾರದಲ್ಲಿ ಕಾಟೇರನನ್ನ ಭೇಟಿಯಾಗಿದ್ದ ತರುಣ್ ಸುಧೀರ್ ಮದುವೆಗೆ ಆಹ್ವಾನಿಸಿದ್ರು. ತರುಣ್ ಮದುವೆಗೆ ದಾಸ ಹೋಗಲು ಆಗಲ್ಲ. ನಿನ್ನೆ ತಮ್ಮ ಮದುವೆ ವೇಳೆಗೆ ದರ್ಶನ್ ಬರ್ತಾರೆ ಎಂದು ತರುಣ್ ಸುಧೀರ್ ಹೇಳಿದ್ರು. ಆದ್ರೆ ಮದುವೆಗೆ ದರ್ಶನ್ ಹೋಗಕ್ಕೆ ಆಗಲ್ಲ, ಯಾಕಂದ್ರೆ ಆಗಸ್ಟ್ನಲ್ಲಿ ನಡೆಯಲಿರುವ ಮ್ಯಾರೇಜ್ಗೆ ಇಷ್ಟು ಬೇಗ ಅನುಮತಿ ಸಿಗಲ್ಲ ಎನ್ನಲಾಗ್ತಿದೆ. ಅದಕ್ಕೆ ಅದ್ರದ್ದು ಸರ್, ಅದು ನನಗೆ ಗೊತ್ತಿಲ್ಲ, ಅದನ್ನ ಐಡಿಯಾ ಅಷ್ಟು ಅದಕ್ಕೆ ಮುಂಚೆನೇ ಬರ್ತಾರೆ ಅನ್ನೋ ನಂಬಿಕೆ ಇದೆ ಸರ್. ನಾನು ಆ ಡೇಟ್ ಮುಂಚೆ ಬರ್ತಾರೆ. ಇನ್ನು ಜೈಲು ಬಂದಿಗಳ ಕಾಯ್ದೆ 1900 ಹಾಗೂ ಜೈಲ್ ಮ್ಯಾನುವಲ್ ಪ್ರಕಾರ ಮದುವೆಗೆ ಹೋಗೋಕೆ ಅನುಮತಿ ಸಿಗುತ್ತೆ. ಆದ್ರೆ ಅವರು ತೀರಾ ಹತ್ತಿರದ ಸಂಬಂಧಿ ಆಗಿರಬೇಕು. ತರುಣ್ ಸುಧೀರ್ ದರ್ಶನ್ ಸಂಬಂಧಿ ಅಲ್ಲ, ಹೀಗಾಗಿ ಮದುವೆಗೆ ಅನುಮತಿ ಸಿಗಲ್ಲ. ಆರೋಪಿ ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರಬೇಕು. ಆದ್ರೆ ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವುದು ಸೆಪ್ಟೆಂಬರ್ನಲ್ಲಿ. ಹೀಗಾಗಿ ಆಗಸ್ಟ್ನಲ್ಲಿ ತರುಣ್ ಸುಧೀರ್ ಮದುವೆ ಆದ್ರೆ ಯಾವುದೇ ಕಾರಣಕ್ಕೂ ದರ್ಶನ್ಗೆ ಹೋಗಲು ಆಗಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.